ವಾಂಗಿಬಾತ್ ಪೌಡರ್, ಸಾಂಬಾರ್ ಪೌಡರ್ ಹಾಗೆ ಬಿಸಿಬೇಳೆಬಾತ್ ಪೌಡರ್ ಮಾಡಬೇಕು ಅಂತ ನೀವೇನಾದರೂ ಅನ್ಕೋತಾ ಇದ್ದೀರಾ? ಬೇಡವೇ ಬೇಡ. ಇಷ್ಟೆಲ್ಲ ಪೌಡರ್ಸ್ ಮಾಡೋ ಬದಲು ಒಂದೇ ಒಂದು ಪೌಡರ್ ನಾನು ಹೇಳ್ಕೊಡೋದು ನೀವು ಮಾಡಿಟ್ಕೊಂಡ್ರೆ ನೀವು ಯಾವುದೇ ಬಾತ್ ಮಾಡ್ತೀರಾ ಅಂದರೂ ಯೂಸ್ ಮಾಡ್ಬೋದು, ನೀವು ಬಿಸಿಬೇಳೆ ಬಾತ್ ಮಾಡ್ತೀರಾ ಅಂದರೂ ಯೂಸ್ ಮಾಡ್ಬೋದು, ತರಕಾರಿ ಸಾಂಬಾರು ಮಾಡಬೇಕಾ ಅದಕ್ಕೂ ಇದೇ ಪೌಡರ್ ಯೂಸ್ ಮಾಡ್ಬೋದು. ಅಷ್ಟೇ ಅಲ್ಲ, ಕೂಟ್ ಮಾಡಿದ್ರು ಕೂಡ ಯೂಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ನೀವೇನಾದರೂ ಕೂಟ್ ಮಾಡಬೇಕು ಅಂದ್ಕೊಂಡ್ರೆ ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ಈ ಪೌಡರ್ ಹಾಕ್ಕೊಂಡು ಹಾಗೆ ಹಸಿ ಕೊಬ್ಬರಿ ಒಂದು ಸ್ವಲ್ಪ ಮೆಣಸನ್ನ ಹುರಿದ್ಬಿಟ್ಟು ಹಾಕ್ಕೊಂಡು ಮಾಡ್ಕೊಂಡು ನೋಡಿ, ಕೂಟ್ ಅಂತೂ ಸೂಪರ್ ಆಗಿರತ್ತೆ. ಈ ಪುಡಿ ಹಾಕಿ ಮಾಡಿರೋ ವಾಂಗಿಬಾತ್ ನೋಡಿ ಏನು ಬ್ಯೂಟಿಫುಲ್ ಆಗಿದೆ ಅಲ್ವಾ? ವಾಂಗಿಬಾತ್ ಪೌಡರ್, ಬಿಸಿಬೇಳೆಬಾತ್ ಪೌಡರ್ ಅಂತೆಲ್ಲ ಡಿಫ್ರೆಂಟ್ ಪೌಡರ್ಸ್ ಮಾಡ್ಕೊಳ್ಳೋದಕ್ಕಿಂತ ಇದನ್ನೊಂದು ಮಾಡಿಟ್ಕೊಳ್ಳಿ. ಎಷ್ಟು ಟೈಮ್ ಸೇವ್ ಆಗುತ್ತಲ್ಲ, ನಮ್ಮ ಲೇಡೀಸ್ ಲೈಫ್ ಎಷ್ಟು ಈಸಿ ಆಗುತ್ತಲ್ಲ. ಸಕ್ಕತ್ತಾಗಿದೆ. ಹಾಗೆ ನಿಮಗೆ ಸಾಂಬಾರ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಏನು ಬ್ಯೂಟಿಫುಲ್ ಕಲರ್ ಅಲ್ಲಿ ಇದೆ ನೋಡಿ, ಸಾಂಬಾರ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಈಗ ಟೇಸ್ಟ್ ಮಾಡಿ ಹೇಳ್ತೀನಿ. ಸಕ್ಕತ್ ಟೇಸ್ಟಿ ಆಗಿದೆ, ತುಂಬ ಚೆನ್ನಾಗಿದೆ. ಹಲೋ, ಎಲ್ರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ಗ್ರೀನ್ಸ್ ಆ್ಯಂಡ್ ಸ್ಪೈಸಸ್ ಕಿಚನ್ಗೆ ಸ್ವಾಗತ. ಸೊ ಫ್ರೆಂಡ್ಸ್, ಈಗ ಪುಡಿಗಳ ಎಪಿಸೋಡ್ಸ್ನ ಶುರು ಮಾಡ್ತಾ ಇದ್ದೀನಿ. ಈ ಪುಡಿಗಳನ್ನ ನಾವು ರೆಗ್ಯುಲರಾಗಿ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಹೆಲ್ತ್ಗೆ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ನಮ್ಮ ಚಾನಲ್ಗೆ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಪುಡಿಗಳ ಎಪಿಸೋಡ್ಸ್ನ ಶುರು ಮಾಡೋಣ. ಹಾಗಿದ್ರೆ ಈ ಪೌಡರ್ ಹೇಗೆ ಮಾಡೋದು, ಎಷ್ಟು ಈಸಿಯಾಗಿ ಮಾಡೋದು, ಹಾಗೆ ಏನೇನು ಐಟಮ್ಸ್ ಬೇಕು ಇದಕ್ಕೆ ಅಂತ ಎಲ್ಲ ನೋಡ್ಬಿಡೋಣ. ಹಾಗಿದ್ರೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ, ಲೆಟ್ಸ್ ಗೋ. ಸೊ ಇದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಅರ್ಧ kg ಗುಂಟೂರು ಮೆಣಸಿನ್ಕಾಯಿ, 1/4 kg ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ, ಅರ್ಧ kg ಧನಿಯಾನ ತೊಗೊಂಡಿದ್ದೀನಿ, 3/4 ಕಪ್ ಅಷ್ಟು ಉದ್ದಿನಬೇಳೆ ಕಡಲೆಬೇಳೆ, ಹಾಗೆ 2 ಸ್ಪೂನ್ ಮೆಂತೆ, 3 ಸ್ಪೂನ್ ಅಷ್ಟು ಮೆಣಸು ಬೇಕಾಗುತ್ತೆ, 1 ಕಪ್ ಒಣಕೊಬ್ಬರಿ, ಹಾಗೆ 3 ಸ್ಪೂನ್ ಅಷ್ಟು ಸಾಸಿವೆ ಬೇಕಾಗುತ್ತೆ, ಸ್ವಲ್ಪ ಚಕ್ಕೆ, ಲವಂಗ, ಹೂವು ಮತ್ತು ಮರಾಠ ಮಗ್ಗು ಈ ಮೆಷರ್ಮೆಂಟಲ್ಲಿ ತಗೊಳ್ಳಿ, ಕರಿಬೇವು, ಹಾಗೆ ಒಂದು ಸ್ವಲ್ಪ ಹುರಿಯೋದಕ್ಕೆ ಎಣ್ಣೆ ಬೇಕಾಗುತ್ತೆ. ಐಟಮ್ಸ್ ಏನೇನು ಬೇಕು ಅಂತ ನೋಡ್ಕೊಂಡಿದ್ದಾಯಿತು. ಈಗ ನಾವು ಹುರ್ಕೊಂಡ್ಬಿಡೋಣ. ಮೊದಲಿಗೆ ನಾನು ಉದ್ದಿನಬೇಳೆ ಕಡಲೆಬೇಳೆನ ಎರಡೂ ಒಟ್ಟಿಗೆ ಹಾಕಿಬಿಟ್ಟು ಹುರಿತಾ ಇದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಘಮ್ ಅಂತ ವಾಸನೆ ಬರುತ್ತೆ. ಈ ಕಲರಲ್ಲಿ ಬಂದಿದ ತಕ್ಷಣ ಇದನ್ನು ತೆಕ್ಕೊಂಬಿಡೋಣ. ಉದ್ದಿನಬೇಳೆ ಕಡಲೆಬೇಳೆ ಆದಮೇಲೆ ಈಗ ನಾನು ಒಣಕೊಬ್ಬರಿನ ಹಾಕ್ತಾ ಇದ್ದೀನಿ. ಇದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಹುರ್ಕೋಬೇಕು. ಸ್ವಲ್ಪ ಕೆಂಪಾಗಿದ ತಕ್ಷಣ ಇದಾಗಿದೆ ಅಂತ ಅರ್ಥ. ಈಗ ಇದನ್ನ ಕೂಡ ತೆಗೆದ್ಬಿಡೋಣ. ಇದಾದ್ಮೇಲೆ ನಾನು ಸಾಸಿವೆ, ಮೆಣಸು, ಜೀರಿಗೆನ ಒಟ್ಟಿಗೆ ಹಾಕೊಂಡು ಹುರಿತಾ ಇದ್ದೀನಿ. ಇದಕ್ಕೂ ಒಂದು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಬಿಟ್ಟು ಇದನ್ನ ನಾವು ಹುರ್ಕೊಳ್ತಾ ಬರೋಣ. ಇದು ಚಟ್ಪಟ ಅಂದಿದ ತಕ್ಷಣ ಆಗಿದೆ ಅಂತ ಅರ್ಥ. ಸೊ ಈ ಚಟ್ಪಟ ಅಂದಿದ ತಕ್ಷಣ ನಾವು ಇದನ್ನ ತೆಗೆದ್ಬಿಡೋಣ. ಯಾವುದೇ ಸ್ಪೈಸಸ್ನ ನಾವು ಹುರಿದಾಗ ಒಳ್ಳೆ ಘಮ್ ಅಂತ ಪರಿಮಳ ಬರುತ್ತೆ. ಬಂದಿದೆ ಅಂದ್ರೆ ಆಗಿದೆ ಅಂತ ಅರ್ಥ. ಈಗ ನಾನು ಸ್ವಲ್ಪ ಕರಿಬೇವು ಹಾಕಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ರೋಸ್ಟ್ ಆಗಿದ ತಕ್ಷಣ ಇದನ್ನು ತೆಗೆದ್ಬಿಡೋಣ. ಇದಾದ್ಮೇಲೆ ನಾನು ಚಕ್ಕೆ, ಲವಂಗ, ಮರಾಠ ಮಗ್ಗು ಹಾಗೆ ಹೂವನ್ನ ಹಾಕ್ತಾ ಇದ್ದೀನಿ. ಇದನ್ನು ಹುರ್ಕೋಬೇಕು. ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕೊಂಡು ಈ ತರ ಹುರ್ಕೊಳ್ಳೋಣ. ಇದು ಹುರಿಬೇಕಾದ್ರೆ ಇದು ಕೂಡ ಒಳ್ಳೆ ಸ್ಮೆಲ್ ಬರುತ್ತೆ, ಘಮ್ ಅಂತ ಪರಿಮಳ ಬರುತ್ತೆ ಮರಾಠ ಮಗ್ಗದೆಲ್ಲ. ಸೊ ಹಾಗೆ ಬಂದಿದೆ ಅಂದ್ರೆ ಆಗಿದೆ ಅಂತ ಅರ್ಥ. ಆಗ ಇದನ್ನ ಕೂಡ ತೆಗೆದ್ಬಿಡೋಣ. ಈಗ ನಾನು ಧನಿಯಾನ ಹಾಕ್ತಾ ಇದ್ದೀನಿ. ಧನಿಯಾನ ಕೂಡ ಹಾಕ್ಬಿಟ್ಟು ಇದಕ್ಕೊಂದ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಳ್ಳೋಣ. ಇದು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು. ಒಂದ್ ಸ್ವಲ್ಪ ಲೈಟ್ ಆಗಿ ಕೆಂಪಾಗ್ತಿದೆ ಅಂದ್ರೆ ಆಗ ಇದನ್ನ ತೆಗೆದ್ಬಿಡ್ಬೇಕು. ಸೊ ಧನಿಯಾ ಅಂತೂ ಹುರ್ಕೊಂಡಿದ್ದಾಯ್ತು. ಈಗ ಒಣಮೆಣಸಿನ್ಕಾಯಿನ ಹುರ್ಕೊಳ್ಳೋಣ. ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಸಪ್ರೇಟ್ ಆಗಿ ಹುರ್ಕೋತಾ ಇದೀನಿ. ಈಗ ಇದಕ್ಕೂ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೊಳ್ತಾ ಬರೋಣ. ಈ ತರ 2 ಸೌಟ್ ಇಟ್ಕೊಂಡು ನಾನು ಕಲಿಸ್ತಾ ಇದ್ದೀನಿ. ಸೊ ದಟ್ ಈಗ ಇದು ಚೆನ್ನಾಗಿ ಕಲಿಯುತ್ತೆ ಅಂತ ನೋಡಿ. ಈ ತರ ಒಣಮೆಣಸಿನ್ಕಾಯಿ ಗಲಗಲ ಅಂತ ಸೌಂಡ್ ಬರ್ತಾ ಇದೆ ಅಂದ್ರೆ ಆಗಿದೆ ಅಂತ ಅರ್ಥ. ಈಗ ಇದಾಗಿದೆ, ತೆಗೆದ್ಬಿಡೋಣ. ಬ್ಯಾಡಗಿ ಮೆಣಸಿನ್ಕಾಯಿನ ಹುರ್ಕೊಂಡಿದ್ದಾಯ್ತು. ಈಗ ನಾನು ಗುಂಟೂರು ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ. ಈಗ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ತರ 2 ಸೌಟ್ ಇಟ್ಕೊಂಡು ಕಲಿಸ್ತಾ ಬಂದ್ರೆ ಬೇಗ ಆಗುತ್ತೆ. ಹಾಗೆ ಇದು ಕೂಡ ಗಲಗಲ ಅಂತ ಶಬ್ದ ಬಂದಿದ ತಕ್ಷಣ ಇದು ಕೂಡ ಆಗಿದೆ ಅಂತ ಅರ್ಥ. ಅವಾಗ ಇದನ್ನು ತೆಗೆದ್ಬಿಡೋಣ. ಒಂದ್ಸಲ ನಾವು ಈ ಪುಡಿನ ಮಾಡಿಟ್ಕೊಂಡ್ಬಿಟ್ರೆ 1 ಇಯರ್ ತನಕ ಸ್ಟೋರ್ ಮಾಡ್ಬೋದು. ಸೊ ಯಾವಾಗ್ಲೂ ಮಾಡ್ಬೇಕು ಅನ್ನೋ ತಾಪತ್ರಯ ಇರಲ್ಲ ಅಲ್ವಾ, ಏನಂತೀರಾ? ಧನಿಯಾ ಬಿಸಿ ಇರ್ಬೇಕಾದ್ರೇನೆ ನಾನು 1 ಸ್ಪೂನ್ ಅಷ್ಟು ಇಂಗನ್ನ ಹಾಕ್ಬಿಡ್ತಾ ಇದ್ದೀನಿ. ಈಗ ನಾನೆಲ್ಲ ಹುರ್ಕೊಂಡಿದ್ದಂತೂ ಆಯ್ತು. ಈಗ ಇದನ್ನ ನಾವು ಮಿಕ್ಸಿಗೆ ಹಾಕೊಳ್ಳೋದೊಂದೇ ಬಾಕಿ. ಧನಿಯಾ, ಒಣಮೆಣಸಿನ್ಕಾಯಿ ಬಿಟ್ಟು ನಾವ್ ಇನ್ನೇನೇನು ಹುರ್ಕೊಂಡಿದ್ದೀವೋ ಎಲ್ಲ ಒಂದು ಬೌಲಲ್ಲಿ ಹಾಕ್ತಾ ಬರೋಣ. ಎಲ್ಲ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಂಡು ಇದನ್ನ ನಾವು ಸಪರೇಟ್ ಆಗಿ ಮಿಕ್ಸಿಗೆ ಹಾಕೊಳ್ಳೋಣ. ಈ ತರ ನಾನು ಹಾಕೊಂಡು ಇದನ್ನ ಕಂಪ್ಲೀಟ್ ಆಗಿ ಪುಡಿ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಮೆತ್ತಗಾಗೋ ತನಕ ಇದನ್ನ ನಾವು ಮಿಕ್ಸಿನಲ್ಲಿ ಹಾಕಿ ಪುಡಿ ಮಾಡಬೇಕು. ಈಗ ಇದಾಗಿದೆ. ಇದನ್ನ ಕೂಡ ತೆಗೆದು ಒಂದು ಬೌಲಲ್ಲಿ ಹಾಕೊಳ್ತಾ ಬರೋಣ.
ಇದಾದ್ಮೇಲೆ ಒಣಮೆಣಸಿನ್ಕಾಯಿ ಮತ್ತೆ ಧನಿಯಾನ ಮಿಕ್ಸಿಗೆ ಹಾಕೊಳ್ತಾ ಬರೋಣ. ಮೊದಲಿಗೆ ನಾನು ಒಣಮೆಣಸಿನ್ಕಾಯಿನ ಹಾಕ್ಬಿಟ್ಟು ಫಸ್ಟ್ ಇದನ್ನ ಪೌಡರ್ ಮಾಡ್ಕೊಳ್ತೀನಿ. ಇದು ಪುಡಿ ಆದ್ಮೇಲೆ ನಾವು ಇದಕ್ಕೆ ಒಂದ್ ಸ್ವಲ್ಪ ಧನಿಯಾನ ಹಾಕೊಳ್ಳೋಣ. ಇವಾಗ ಧನಿಯಾನ ಹಾಕೊಂಡು ಇದನ್ನ ಕೂಡ ನಾವು ಪುಡಿ ಮಾಡ್ಕೊಳ್ಳೋಣ. ಈ ತರ ಮಾಡ್ಕೊಂಡಾಗ ಫಸ್ಟ್ ಒಣಮೆಣಸಿನ್ಕಾಯಿ ಚೆನ್ನಾಗಿ ಪೌಡರ್ ಆಗುತ್ತೆ. ಅದಾದ್ಮೇಲೆ ನೀವು ಧನಿಯಾನ ಹಾಕಿದಾಗ ಅದು ಕೂಡ ಚೆನ್ನಾಗಿ ಪೌಡರ್ ಆಗುತ್ತೆ. ಸೊ ಇದೇ ಮೆಥಡ್ ಅಲ್ಲಿ ನಾವು ಇದಿಷ್ಟು ಪುಡಿನ ಮಾಡಿಟ್ಕೊಂಡ್ಬಿಡೋಣ. ಈಗ ಇದನ್ನೆಲ್ಲ ನಾನು ಒಂದು ಬೌಲ್ಗೆ ಹಾಕ್ತಾ ಬರ್ತಾ ಇದ್ದೀನಿ. ಇಷ್ಟಕ್ಕೆ ಮುಂಚೆ ಮಾಡಿಟ್ಕೊಂಡಿರೋ ಒಂದು ಪೌಡರ್ ಇತ್ತಲ್ಲ, ಸಾಸಿವೆ ಮೆಂತೆ ಎಲ್ಲ, ಅದನ್ನ ಕೂಡ ನಾನು ಇವಾಗ ಇದ್ರ ಜೊತೆಗೆ ಹಾಕ್ಬಿಟ್ಟು ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ. ಅರ್ಧ ಗಂಟೆಯಲ್ಲಿ ನಮ್ಮ ಈ ಪುಡಿ ರೆಡಿ ಆಗೋಯ್ತಲ್ವಾ. ಸೊ ಫ್ರೆಂಡ್ಸ್, ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ದಾಯಿತು. ಆದರೆ ಒಂದೇ ಒಂದ್ಸಲ ಹಾಕಿರೋದ್ರಿಂದ ಇನ್ನೂ ತರಿಯಾಗಿದೆ. ಸೊ ನಾವು ಇನ್ನೊಂದ್ಸಲ ಮಿಕ್ಸಿಗೆ ಹಾಕ್ಕೊಂಡ್ರೆ ಇದು ಕಂಪ್ಲೀಟಾಗಿ ಪೌಡರ್ ಚೆನ್ನಾಗಾಗುತ್ತೆ, ಮೆತ್ತಗಿರುತ್ತೆ. ಸೊ ಬೇಗ ಇದನ್ನು ಇನ್ನೊಂದ್ಸಲ ಮಿಕ್ಸಿಗೆ ಹಾಕೊಂಬೇಡ. ಸೊ ಈಗ ಇದನ್ನ ಇನ್ನೊಂದ್ಸಲ ನಾನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಇನ್ನೊಂದ್ಸಲ ಮಿಕ್ಸಿಗೆ ಹಾಕಿದ್ರೆ ಇದು ಚೆನ್ನಾಗಿ ಮೆತ್ತಿಗೆ ಈ ತರ ಪುಡಿ ಆಗುತ್ತೆ. ಈ ತರ ಆದ್ಮೇಲೆ ಒಂದು ಬಟ್ಲಿಗೆ ಹಾಕೊಳ್ತಾ ಬರೋಣ. ಸೊ ನಮ್ಮ ಪುಡಿ ಅಂತೂ ರೆಡಿ ಆಗೋಯ್ತು. ಸೂಪರ್ ಆಗಿದೆ. ಕಲರ್ ನೋಡ್ರಿ ಏನ್ ಚೆನ್ನಾಗಿದೆ ಅಲ್ವಾ. ಒಂದ್ ಅರ್ಧ ಗಂಟೆ 1 ಅವರ್ ಆದ್ಮೇಲೆ ಈ ತರ ಗ್ಲಾಸ್ ಜಾರ್ ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡೋಣ. ಇಷ್ಟು ಸೂಪರ್ ಆಗಿರುವಂತ ಪೌಡರ್ನ ನೀವು ಯೂಸ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮಲ್ಟಿಪರ್ಪಸ್ ಆಗಿ ಇದನ್ನ ಯೂಸ್ ಮಾಡ್ಕೊಳ್ಳಿ. ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಅವಾಗವಾಗ ನನಗೆ ಇದೆಲ್ಲ ಮಾಡೋಕ್ಕೆ ಟೈಮೇ ಇರಲ್ಲ ಅಂತ ನೀವೇನಾದರೂ ಅನ್ಕೊತಾ ಇದ್ರೆ ಈ ಪೌಡರ್ನ ನೀವು ಒಂದ್ಸಲ ಮಾಡಿಟ್ಕೊಳ್ಳಿ. 1 ಇಯರ್ ತನಕ ಹಾಳಾಗೋದಿಲ್ಲ. ನೀವು 1 ಇಯರ್ ತನಕ ಸ್ಟೋರ್ ಮಾಡ್ಬೋದು. ಸೊ ಇಷ್ಟು ಚೆನ್ನಾಗಿರೋ ಈ ರೆಸಿಪಿನ ನೀವು ಯಾಕೆ ಟ್ರೈ ಮಾಡಬಾರ್ದು? ಒಂದ್ಸಲ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.